ಶಿವಮೊಗ್ಗ ನಗರದ ಉರಗಡೂರಿನಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇದ್ದ ಅಪ್ರಾಪ್ತ ಬಾಲಕನ ಕೊಲೆಯಾಗಿದೆ. ಪರೀಕ್ಷೆ ಹಿನ್ನೆಲೆ ವಿಶೇಷ ತರಗತಿಗೆ ಹಾಜರಾಗಿದ್ದ ಬಾಲಕ ಮನೆಗೆ ವಾಪಸ್ ಬರುವಾಗ ಅನ್ಯ ಕೋಮಿನ ಸುಮಾರು 3ರಿಂದ 4 ಅಪ್ರಾಪ್ತ ಬಾಲಕರು ಹಲ್ಲೆ ಮಾಡಿದ್ದಾರೆ. ಗಾಯಗೊಂಡ ಬಾಲಕ ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆ ಕುರಿತಾಗಿ ಮಾತನಾಡಿದ ಎಸ್ಪಿ ನಿಖಿಲ್ ಬಿ, ಕ್ರಿಕೆಟ್ ಮ್ಯಾಚ್ ವಾಗ್ವಾದದಿಂದ ಕೊಲೆ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಈಗಾಗಲೇ ಈ ಪ್ರಕರಣಕ್ಕೆ ವಿಶೇಷ ತಂಡ ಕೂಡ ರಚಿಸಿದ್ದೇವೆ. 2 ದಿನಗಳ ಹಿಂದೆ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು. ಈ ವೇಳೆ ಗಲಾಟೆಯಾಗಿ ಅದೇ ದ್ವೇಷದಿಂದ ಕೊಲೆ ಮಾಡಿದ್ದಾರೆ. ಸದ್ಯ ವಶಕ್ಕೆ ಪಡೆದವರನ್ನ ಗಾಂಜಾ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗ ಬಾಲಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಈ ಬಗ್ಗೆ ಮಾತನಾಡಿದ ಅವರು 16, 17, 18 ವರ್ಷದ ಹುಡುಗರು ಹೊಡೆದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಯಾವುದೂ ಆಯುಧ ಬಳಸಿಲ್ಲ. ಒಬ್ಬ ಹುಡುಗ ಸತ್ತಿದ್ದಾನೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಾದರೂ ಘಟನೆ ಆದರೆ ಆ ಘಟನೆಯ ಏನು ಜುರಿಸ್ಟಿಕ್ಷನಲ್ ಪೊಲೀಸ್ ಇರ್ತಾರೆ ಅವರು ಅದನ್ನು ನೋಡ್ಕೊಳ್ತಾರೆ. ಒಂದು ವೇಳೆ ಅವ್ರ ಕೈನಲ್ಲಿ ಸಾಧ್ಯ ಆಗೋದಿಲ್ಲ, ಹೆಚ್ಚು ಫೋರ್ಸ್ ಬೇಕು ಅಥವಾ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಅಂದಾಗ ಅವರು ಹಿರಿಯ ಅಧಿಕಾರಿಗಳಿಗೆ ಕೇಳ್ತಾರೆ. ಅವಾಗ ಹೆಚ್ಚು ಫೋರ್ಸ್ ಕೊಡ್ತೀವಿ. ಇನ್ನೂ ಹೆಚ್ಚು ಬೇಕು ಅಂದರೆ ಹಿರಿಯ ಅಧಿಕಾರಿಗಳು ಹೋಗ್ತಾರೆ, ಇನ್ನೂ ಹೆಚ್ಚು ಫೋರ್ಸ್ ಕೊಡ್ತೀವಿ. ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಅಂಥದ್ದನ್ನೆಲ್ಲ ಕಂಟ್ರೋಲ್. ಇನ್ನು ಭಟ್ಕಳ ಕೋಮು ಗಲಭೆ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ಅಗತ್ಯ ಇದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕಳುಹಿಸಲಾಗುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಕ್ರಮ ವಹಿಸುತ್ತೇವೆ ಅಂತ ಹೇಳಿದ್ದಾರೆ. ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಹೋರಾಟ ನಡೆಸಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಹಾಕಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆ ನಡೆಸಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಈ ವೇಳೆ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿಯ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದು ಸ್ಥಳಕ್ಕೆ ಛಲವಾದಿ ನಾರಾಯಣಸ್ವಾಮಿ, ಅಶೋಕ್ ಬೆಲ್ಲದ್ ಭೇಟಿ ಕೊಟ್ಟರು. ಈ ವೇಳೆ ಪ್ರತಿಭಟನಾಕಾರರು ಬಿಜೆಪಿ ನಾಯಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನಾ ಸ್ಥಳದಿಂದ ಹೊರಡುವಂತೆ ಧಿಕ್ಕಾರ ಕೂಗಿದ್ರು. ಹೀಗಾಗಿ ಪ್ರತಿಭಟನೆಗೆ ಬಂದಿದ್ದ ಬಿಜೆಪಿ ನಾಯಕರು ವಾಪಸ್ ತೆರಳಿದ್ದು ಸ್ಥಳದಲ್ಲಿ ಭಾರೀ ಹೈ ಡ್ರಾಮಾ ಆಗಿದೆ. ಇನ್ನು ವಿದ್ಯಾರ್ಥಿ ಸಂಘಟನೆಗಳ ನಾಯಕ ಕಾಂತಕುಮಾರ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಇನ್ನು ಈ ವೇಳೆ ಸಿಟ್ಟಿಗಿದ್ದ ಪ್ರತಿಭಟನಾಕಾರರು ಜುಬಿಲಿ ವೃತ್ತಕ್ಕೆ ನುಗ್ಗಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿತ್ತು. ಐದು ವರ್ಷಗಳಿಂದ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗ್ತಾ ಇಲ್ಲ. PC ಆಯ್ತು, PSI ಆಯ್ತು, ಇಲ್ಲಿವರೆಗೂ ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ಕಳೆದ 3 ಬಾರಿ ಸತ್ತ ನಾವು ಪ್ರತಿಭಟನೆ ಮಾಡಿದ ಕೂಡ ಯಾವುದೇ ರೀತಿಯಿಂದ ಉಪಯೋಗ ಆಗಿಲ್ಲ. ವಿದ್ಯಾರ್ಥಿಗಳು ನಿರಾಸೆಗೆ ಒಳಗಾಗಿದ್ದಾರೆ. ಸುಮಾರು 2,79,000 ಖಾಲಿದೆ ಸರ್, ಹುದ್ದೆಗಳಿದೆ. ಸುಮಾರು ಟೀಚರ್ PSI ಅಲ್ಲಿ, ಪೊಲೀಸ್ ಅಲ್ಲಿ ಎಲ್ಲ ಸರ್ ಕನ್ಫರ್ಮ್ ಇದೆ ಸರ್. ಸುಮಾರು 3-4 ಸಲ ಪ್ರತಿಭಟನೆ ಮಾಡಿದೆ ಸರ್. ಪ್ರತಿ ಉದ್ಯೋಗದಾಗ ಯಾವುದೇ ತರ ಕನ್ಫರ್ಮ್ ಇಲ್ಲ ಸರ್. ಹಂಗಾಗಿ ಬೇಗ ನೇಮಕಾತಿ ಆಗ್ಬೇಕಂತ ಸರ್. 4 ವರ್ಷ 5 ವರ್ಷ ವಿದ್ಯಾರ್ಥಿಗಳು ಕುಂತು ಓದ್ತಾರೆ. ಇವ್ರು ಕ್ವಾಲಿಫೈ ಮಾಡಂಗಿಲ್ಲ. ಇವ್ರು ಬರೀ ಕುಂಟನೆಪ್ಪ ಹೇಳ್ಕೊಂತ ಅವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಅಂತಂದು ಬರೀ ಸಮಯ ಸಾಗಿಸ್ಕೊಂತ ಬಂದಾರೆ. ಇವ್ರು ಒಂದು ಓದಿಗೊಂದು ಬೆಲೆ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಬೇಕು ಸರ್ಕಾರ? ಮೊದಲು ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಿದ್ವಿ PSI ಹಗರಣದಲ್ಲಿ. ಅವಾಗ ಇದೇ ಕಾಂಗ್ರೆಸ್ನವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಯಾವ ಖಾಲಿ ಉದ್ಯೋಗದವಲ್ಲ ನಾವು ನೇಮಿಸ್ಕೊಂತೇವೆ ಅಂತಂದು. ಬಟ್ ಅವಾಗಿಂದ ಬರೀ ನಮ್ಮ ಮುಗಿ ತುಪ್ಪ ಕೆಲಸ ಮಾಡಕತ್ತಾರ ಸರ್. ಇದನ್ನ ಎಚ್ಚರಿಕೆ ಗಂಟೆ ತಗೋಬೇಕು. ಇದನ್ನ ಇಲ್ಲಿಗೆ ಬಂದ್ ಮಾಡಿ ನಮ್ಗೆ ಒಳ್ಳೆ ರೀತಿಯಾದಂತ ಕಾಲ್ಫಾರ್ಮ್ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಿಸಬೇಕಂತ ಕೇಳ್ಕೊಂತೇವೆ ಸರ್. ಇನ್ನು ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬೆಂಬಲ ನೀಡಲು ಮುಂದಾಗಿದ್ದ ಬಿಜೆಪಿ ನಾಯಕರನ್ನ ಪ್ರತಿಭಟನಾಕಾರರು ತಡೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭಾಷಣದ ವೇಳೆ ಪ್ರತಿಭಟನಾಕಾರರು ಗೋ ಬ್ಯಾಕ್ ಅಶೋಕ್ ಅಂತ ಕೂಗಿದ್ದಾರೆ. ಈ ವೇಳೆ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಬೆಲ್ಲದ್ ಪ್ರತಿಭಟನಾ ಸ್ಥಳದಿಂದ ಹೊರಗೆ ಬಂದಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಕೂಡ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಇನ್ನು ಧಾರವಾಡದಲ್ಲಿ ಖಾಲಿ ಉದ್ಯೋಗ ಭರ್ತಿಗಾಗಿ ನಡೀತಾ ಇರುವ ಹೋರಾಟದ ವೇಳೆ ಪ್ರತಿಭಟನಾಕಾರರು ರಸ್ತೆ ಬದಿಯಿದ್ದ ಬಿಜೆಪಿ ಬ್ಯಾನರ್ಗಳನ್ನು ಹರಿದುಹಾಕಿದ್ದಾರೆ. ಪ್ರತಿಭಟನೆಗೆ ಬೆಂಬಲಿಸಿ ಬಿಜೆಪಿ ನಾಯಕರು ಬ್ಯಾನರ್ಗಳನ್ನು ಹಾಕಿಸಿದ್ರು. ಪ್ರತಿಭಟನಾಕಾರರು ಪ್ರಹ್ಲಾದ್ ಜೋಶಿ ಮತ್ತು ಅರವಿಂದ್ ಬೆಲ್ಲದ ಭಾವಚಿತ್ರ ಹರಿದು ಸರ್ಕಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ನಡೀತಾ ಇರುವ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಬೆಂಬಲಕ್ಕೆ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರೆಡಿಟ್ಗಾಗಿ ಬಿಜೆಪಿಯಿಂದ ನಿರುದ್ಯೋಗಿಗಳ ಪರ ಹೋರಾಟ ಮಾಡಲಾಗ್ತಾ ಇದೆ. ನಮ್ಮ ಸರ್ಕಾರ 40,000 ಹುದ್ದೆಗಳನ್ನು ಭರ್ತಿ ಮಾಡಿದೆ. 50,000ಕ್ಕೂ ಹೆಚ್ಚು ಹುದ್ದೆ ಭರ್ತಿ ಮಾಡಲು ಸಿಎಂ ಕ್ರಮ ಕೈಗೊಳ್ಳುತ್ತಾರೆ. ನೇಮಕಾತಿ ಕುರಿತು ಬಜೆಟ್ನಲ್ಲಿ ಘೋಷಣೆ ಮಾಡುವವರಿದ್ದಾರೆ. ಇದು ಗೊತ್ತಾಗಿಯೇ ಬಿಜೆಪಿ ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಯವರು ಆಲ್ರೆಡಿ ಆಯೋಗದಲ್ಲಿ ಬಜೆಟ್ನಲ್ಲಿ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದಾರೆ ಬಿಜೆಪಿಯವರು. ಸರ್ಕಾರದ ಒಳಗೆ ನಡೀತಾ ಇದ್ದಂತಕ್ಕಂಥ ಮಾಹಿತಿಯನ್ನು ತಗೊಂಡು ಇವತ್ತು ಅವ್ರಿಗೇನೋ ಒಂದು ಪಬ್ಲಿಕ್ನಲ್ಲಿ ಪಬ್ಲಿಸಿಟಿ ಸಿಗುತ್ತೆ, ಏನೋ ಯುವಕರ ಪರವಾಗಿ ಹೋರಾಟ ಮಾಡಿ ಕೆಲಸ ಕೊಡಿಸಿ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಮೊದಲಿಂದನೇತ್ತು ಲಾಸ್ಟ್ ಟೈಮ್ ಕೂಡ ಹುಡುಗರೇ ಮಾಡಿದ್ರು. ಈಗ ಇವ್ರು ಮಾಡ್ತಕ್ಕಂಥ ಉದ್ದೇಶ ಅಂತಂದರೆ ಸರ್ಕಾರ ಆಲ್ರೆಡಿ ನಿರ್ಣಯ ಮಾಡಿದೆ. ನನ್ನ ಪ್ರಕಾರ ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಎಐಡಿವೈಒ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ನಗರದ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದಲ್ಲಿ 9,79,000 ಹುದ್ದೆ ಖಾಲಿ ಇದ್ದು, ಕೂಡಲೇ ಖಾಲಿ ಹುದ್ದೆ ಭರ್ತಿಗೆ ಉದ್ಯೋಗಾಕಾಂಕ್ಷಿಗಳು ಒತ್ತಾಯಿಸಿದ್ದಾರೆ. ಖರ್ಗೆ ಬಕಾಸುರನ ವಂಶಸ್ಥರು ಎಂದು ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಛಲವಾದಿ ಅಲ್ಲ, ಅವಕಾಶವಾದಿ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಛಲವಾದಿ ಕಿಡಿಕಾರಿದ್ದಾರೆ. ನನ್ನ ಎಲ್ಲ ಅವಕಾಶಗಳನ್ನ ಕಿತ್ಕೊಂಡಿದ್ದೇ ಖರ್ಗೆ ಕುಟುಂಬ. ಪ್ರಿಯಾಂಕ್ ಖರ್ಗೆಗೆ ಏನ್ ಯೋಗ್ಯತೆ ಇದೆ? ತಂದೆ ಇದ್ದಾರೆ ಅನ್ನೋ ಕಾರಣಕ್ಕೆ 3 ಬಾರಿ ಸಚಿವರಾಗಿದ್ದಾರೆ. ನಾನು 40 ವರ್ಷ ಕಾಂಗ್ರೆಸ್ನಲ್ಲಿದ್ದೆ. ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ. ನನ್ನನ್ನ ಖರ್ಗೆ ಅವರು ತುಳಿದ್ರು ಅಂತ ಆರೋಪಿಸಿದ್ದಾರೆ. ನನ್ನ ಇಡೀ ಜೀವನದಲ್ಲಿ ನನ್ನ ಅವಕಾಶಗಳನ್ನು ಎಲ್ಲ ನುಂಗಿದವರು ಖರ್ಗೆ ಫ್ಯಾಮಿಲಿ. ಸುಮಾರು 40 ವರ್ಷ ನಾನು ಕಾಂಗ್ರೆಸ್ಸಿನ ಕೆಲಸ ಮಾಡಿದವನು. ಮತ್ತೆ ನನಗೆ ಏನು ಅವಕಾಶ ಕೊಟ್ಟರು ಅವರು? ನನ್ನನ್ನು ಅವಕಾಶ ವಂಚಿತರನ್ನ ಮಾಡಿದ್ರು. ಇವತ್ತು ಅವರು ಮಂತ್ರಿ ಆಗಿದ್ದಾರೆ. ಎಷ್ಟು ಸಾರಿ ಗೆದ್ದಿದ್ದಾರೆ ಅವರು ಗೆದ್ದಿರೋದು 3 ಸಾರಿ. ಮೊದಲನೇ ಬಾರಿ ಗೆದ್ರು ಮಂತ್ರಿ ಆದ್ರು, 2ನೇ ಬಾರಿ ಗೆದ್ರು ಮಂತ್ರಿ ಆದ್ರು, 3ನೇ ಬಾರಿ ಗೆದ್ರು ಮಂತ್ರಿ ಆದ್ರು. ಮತ್ತೆ ಧರ್ಮಸಿಂಗ್ ಅವ್ರ ಮಗ ಅವರು ಅದೇ ಊರಿನವರು, ಅವರು ಒಟ್ಟೊಟ್ಟಿಗೆ ಬಂದವರು, ಅವರು ಮಂತ್ರಿ ಆದ್ರ ಅಂದ್ರೆ ಅವ್ರನ್ನೆಲ್ಲ ತುಳಿದು ಅವರ ಭವಿಷ್ಯಗಳನ್ನ ನಾಶ ಮಾಡಿ ನೀವು ಮಂತ್ರಿ ಆಗಿದ್ದೀರಿ ಅಲ್ವಾ? ಅದೇ ಯಾರಿಗೆ ಹೇಳ್ಬೇಕು? ನೀವು ಬಕಾಸ್ಪುರ್ನ ವಂಶದವರು ನೀವು. ಅದರಿಂದಾಗಿ ಬೇರೆಯವರ ಮೇಲೆ ಮಾತಾಡೋದನ್ನು ಬಿಡ್ರಿ. ಬಲ್ಡೋಟ ಕಂಪನಿ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಿ ಹೋರಾಟ ಮಾಡಲಾಗ್ತಾ ಇದೆ. ಗವಿಮಠದಿಂದ ಮೆರವಣಿಗೆ ಆರಂಭಿಸಿದ್ದು ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ನಡೆಸಲಾಗಿದೆ. ಇನ್ನು ಪ್ರತಿಭಟನೆ ವೇಳೆ 10 ವರ್ಷದ ಬಾಲಕ ಹರ್ಷರಾಜ್ ಕಟ್ಟಿಮನಿ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಧರಿಸಿ ಬಂದಿದ್ದು ಕಪ್ಪು ನೀರು ಪ್ರದರ್ಶಿಸಿ ಪ್ರತಿಭಟನೆ ಮಾಡಲಾಗಿದೆ. ಅಲ್ಲದೆ ಕಾರ್ಖಾನೆಯಿಂದಾಗುವ ಪರಿಣಾಮದ ಅಣಕು ಪ್ರದರ್ಶನ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ರನ್ನ ರೈತರು ತರಾಟೆ ತೆಗೆದುಕೊಂಡರು. ದಲಿತ ಸಿಎಂ ಕೂಗು ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ದಲಿತ ಸಿಎಂ ಚರ್ಚೆಯಾಗಲಿ, ಇನ್ನೂ ಹೆಚ್ಚು ಚರ್ಚೆಯಾಗಲಿ, ಅದರಲ್ಲಿ ನನಗೆ ತಪ್ಪು ಕಾಣಿಸ್ತಿಲ್ಲ. ಆದರೆ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ದಾರೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ.
ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಆಗಲಿ, ಇನ್ನೂ ಹೆಚ್ಚು. ಹೊಸ ಶಾಸಕರು ಪತ್ರ ಬರೆದ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಹೊಸ ಶಾಸಕರು ಬರೆದ ಪತ್ರ ನನಗಿನ್ನೂ ತಲುಪಿಲ್ಲ. ಹೊಸ ಶಾಸಕರು ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪೇನಿಲ್ಲ. ನರೇಂದ್ರ ಮೋದಿ ಎಂಎಲ್ಎನೇ ಆಗಿರಲಿಲ್ಲ, ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿಲ್ವೇ? ನಾನು ಕೂಡ ಮೊದಲ ಬಾರಿಗೆ ಗೆದ್ದು ಮಂತ್ರಿ ಆಗಿದ್ದೆ. ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳೋಕೆ ನನಗೆ ಅಧಿಕಾರ ಇಲ್ಲ, ಆದರೆ ಸಿಎಂ ಸಂಪುಟ ಪುನಾರಚನೆ ಮಾಡ್ತೀವಿ ಎಂದಿದ್ದಾರೆ, ನೋಡೋಣ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದ್ರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಹೋದರು, ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹೊಸ ಶಾಸಕರ ಬೇಡಿಕೆ ತಾವು ಕೂಡ ಸಂಪುಟದಲ್ಲಿ ಸೇರಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ತಗೊಳ್ಬಾರ್ದು ಅಂತೇಳಿ ಏನು ಕಾನೂನಿಲ್ಲ, ಆದರೆ ಕನ್ವೆನ್ಷನ್ ಏನಂದರೆ ಒಂದಿಷ್ಟು ಅನುಭವ ಬರಲಿ ಹಾಗೆ ಅಂತೇಳಿ ಅವರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಂತ ಅವಕಾಶವನ್ನು ಕೊಡೋದಿದ್ದರೆ ಯಾರೂ ಕೊಡಬಾರ್ದು ಅಂತ ಹೇಳೋದಿಲ್ಲ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಮಾಡಲು ಕಾಂಗ್ರೆಸ್ ಷಡ್ಯಂತ್ರ ಆರೋಪ ಸಂಬಂಧ ಗದಗದ ಲಕ್ಷ್ಮೀಶ್ವರದಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಶಿರಹಟ್ಟಿ ವಿಧಾನಸಭೆ ಕ್ಷೇತ್ರದ 2 ಮಂಡಲ ಕಾರ್ಯಕರ್ತರಿಂದ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ. ನಾಳೆ ಲಕ್ಷ್ಮೀಶ್ವರದಲ್ಲಿ ಬಿಜೆಪಿ ಬೃಹತ್ ಹೋರಾಟ ನಡೆಸಲಿದೆ. ಲಕ್ಷ್ಮೀಶ್ವರ, ಮುಂಡರಗಿ, ಶಿರಹಟ್ಟಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು, ನಾಳೆ ಸಾವಿರಾರು ಕಾರ್ಯಕರ್ತರನ್ನು ಸೇರಿಸಿ ಲಕ್ಷ್ಮೀಶ್ವರದಲ್ಲಿ ಪ್ರತಿಭಟನೆಗೆ ಭರ್ಜರಿ ತಯಾರಿ ನಡೆಸಲಾಗಿದೆ. ಇಂದು ಬಜೆಟ್ ಪೂರ್ವಭಾವಿ ಸಭೆ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಇಂದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಪೂರ್ವ ತಯಾರಿ ಆಗ್ತಾ ಇದೆ. ಇನ್ನು ನಾಳೆ ಮಂಗಳೂರು, ಉಡುಪಿ ಜಿಲ್ಲಾ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. HALನಿಂದ ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಪ್ರಯಾಣಿಸಲಿದ್ದಾರೆ. ಮಂಗಳೂರಿಂದ ಉಡುಪಿಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣಿಸಲಿದ್ದು ವಿವಿಧ ಕಾರ್ಯಕ್ರಮಗಳಿಗೆ ಭಾಗಿಯಾಗಲಿದ್ದಾರೆ. ಬಳಿಕ ಮಂಗಳೂರಿಂದ ಮೈಸೂರು ಪ್ರಯಾಣಿಸಲಿದ್ದು ಸ್ಥಳೀಯ ಕಾರ್ಯಕ್ರಮ ಮುಗಿಸಿ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ರಾಜ್ಯದ 14 ಸರ್ಕಾರಿ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸಿಟಿ, MRI ಸ್ಕ್ಯಾನಿಂಗ್ ಬಂದ್ ಕುರಿತಾಗಿ ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರ ಮಾಡಿತ್ತು. ಸದ್ಯ ಈ ವರದಿಗೆ ಆರೋಗ್ಯ ಇಲಾಖೆ ಸ್ಪಂದನೆ ನೀಡಿದೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಬಂದ್ ಆಗಿದ್ದ ಕೃಷ್ಣ ಡಯಾಗ್ನೋಸ್ಟಿಕ್ ಸಂಸ್ಥೆಯ ಉಚಿತ ಸ್ಕ್ಯಾನಿಂಗ್ ಸೇವೆ ಮತ್ತೆ ಆರಂಭವಾಗಿದೆ. ಕಳೆದ 6 ದಿನಗಳಿಂದ ರೋಗಿಗಳಿಗೆ ಉಚಿತ ಸ್ಕ್ಯಾನಿಂಗ್ ಸೇವೆಯನ್ನ ಖಾಸಗಿ ಸಂಸ್ಥೆ ಬಂದ್ ಮಾಡಿತ್ತು. ಈ ಕುರಿತು ನ್ಯೂಸ್ 18 ವರದಿ ನಿರಂತರ ಪ್ರಸಾರ ಮಾಡಿದ ಬೆನ್ನಲ್ಲೇ ಜಿಲ್ಲಾಸ್ಪತ್ರೆಯಲ್ಲೇ ಉಚಿತ ಸ್ಕ್ಯಾನಿಂಗ್ ಸೇವೆಯನ್ನ ಪುನರ್ ಆರಂಭ ಮಾಡಲಾಗಿದೆ. ದಲಿತ ನವದಂಪತಿಗೆ ದೇವಾಲಯದಿಂದ ಹೊರಕಳಿಸಿದ ಪ್ರಕರಣ ಸಂಬಂಧಪಟ್ಟಂಗೆ ನವದಂಪತಿಗಳಿಗೆ ತುಮಕೂರಿನ ತುರುವೇಕೆರೆ ತಹಶೀಲ್ದಾರ್ ದೇವಾಲಯ ಪ್ರವೇಶ ಮಾಡಿಸಿದ್ದಾರೆ. ನವಜೋಡಿಯನ್ನ ಕೈ ಹಿಡಿದು ದೇವಿ ದೇವಾಲಯದ ಒಳಕ್ಕೆ ತಹಶೀಲ್ದಾರ್ ಅಹಮದ್ ಕರೆದುಕೊಂಡು ಹೋಗಿದ್ದಾರೆ. ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿ ಯಶಸ್ವಿಯಾದ ಬಳಿಕ ದಲಿತ ಕುಟುಂಬವನ್ನ ಬಿಗಿ ಬಂದೋಬಸ್ತ್ನಲ್ಲಿ ದೇವಿ ದರ್ಶನಕ್ಕೆ ಕರೆದುಕೊಂಡು ಹೋಗಿದ್ದು ದಲಿತ ಕುಟುಂಬ ದೇವಿಯ ದರ್ಶನ ಪಡೆದುಕೊಂಡಿದೆ. ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ರಾಜಕಾಲುವೆ ಒತ್ತುವರಿ ತೆರವಿನ ಕಳ್ಳಾಟ ಬಯಲಾಗಿದೆ. ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಖಾಸಗಿ ಲೇಔಟ್ ನಿರ್ಮಾಣದ ಆರೋಪ ಕೇಳಿಬಂದಿದೆ. ಲೇಔಟ್ ನಿರ್ಮಾಣ ಮಾಡುವ ಸಮಯದಲ್ಲಿ ರಾಜಕಾಲುವೆ ಸರ್ಕಾರಿ ಜಾಗ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಯಲಹಂಕ ತಾಲೂಕಿನ ಜಾಲ ಹೋಬಳಿ ಮಾರೇನಹಳ್ಳಿ ಗ್ರಾಮದಲ್ಲಿ ಒತ್ತುವರಿ ಆರೋಪ ಕೇಳಿಬಂದಿದ್ದು, ಒತ್ತುವರಿ ಜಮೀನಿನಲ್ಲಿ ಕಂದಾಯ ಅಧಿಕಾರಿಗಳು ಕಾಟಾಚಾರಕ್ಕೆ ಮಾರ್ಕ್ ಮಾಡಿ ತೆರಳಿದ್ದಾರೆ. ಸದ್ಯ ಚೊಕ್ಕನಹಳ್ಳಿ ಗ್ರಾಮಸ್ಥರ ಒತ್ತುವರಿ ತೆರವು ಮಾಡುವಂತೆ ಆಗ್ರಹಿಸಿದ್ದು, ಈ ವೇಳೆ ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಆಗಿದ್ದು, ರಾಜಕಾಲುವೆ ಸರ್ಕಾರಿ ಜಾಗಗಳನ್ನು ಮೂಲ ಸ್ವರೂಪಕ್ಕೆ ತರಲು ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ. ಇದೆ ಅಂತ ಮಾರ್ಕ್ ಎಲ್ಲಿ ಮಾಡಿದ್ದೀರಾ? ಸರ್ವೇಯರು ಎಲ್ಲಿ ಮಾರ್ಕ್ ಮಾಡಿದ್ದೀರಾ ನೀವು? ರಸ್ತೆ ಬದಿ ಕಸ ಹಾಕದಂತೆ ತಡೆಯಲು ದೇವರ ಫೋಟೋ ಇಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಮಂಡ್ಯ ನಗರದ ಹೆಬ್ಬಾಗಿಲು ದ್ವಾರದ ಬಳಿ ಸಮರ್ಪಕ ಕಸ ವಿಲೇವಾರಿ ಇಲ್ಲದೆ ರಸ್ತೆ ಬದಿ ಕಸ ಚೆಲ್ಲಾಡಿದೆ. ಆದರೆ ಮಂಡ್ಯ ನಗರಸಭೆ ಆಡಳಿತಕ್ಕೆ ಮಾತ್ರ ಯಾವುದೇ ಕಸ ವಿಲೇವಾರಿಯ ಆಸಕ್ತಿನೇ ಇಲ್ಲ. ಹೀಗಾಗಿ ಸ್ಥಳೀಯ ಜನರು ಕಸ ಹಾಕದಂತೆ ತಡೆಯಲು ದೇವರ ಭಾವಚಿತ್ರವಿಟ್ಟರೂ ಕೂಡ ಕಸದ ಹಾವಳಿ ಮಾತ್ರ ತಪ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಚಿತ್ರದುರ್ಗದಲ್ಲಿ ನಿರ್ಮಾಣವಾಗುತ್ತಿದ್ದ ಬಾಬು ಜಗಜೀವನ್ ರಾಮ್ ಭವನ ಪಾಳು ಬಿದ್ದಿದೆ. 2018ರಲ್ಲಿ 9.96 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ದೊರೆತಿತ್ತು. 8 ವರ್ಷ ಕಳೆದರೂ ಕೆಲಸ ಮುಗಿಸಿಲ್ಲ. ಬಳ್ಳಾರಿ ಮೂಲದ ಮಲ್ಲಪ್ಪ ಎಂಬ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಭವನ ಧೂಳು ತುಂಬಿದೆ. ಇದರ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರನೇ ಬಂದಿದೆ, ಆದರೂ ಕೂಡ ದೀನದಲಿತರ ಹೆಸರೇಳ್ಕೊಂಡು ಇವರು ಮತವನ್ನು ಹಾಕ್ಸ್ಕೊಂಡು ಸರ್ಕಾರ ನಡೆಸಿರುವಂತಹ ಸಿದ್ದರಾಮಯ್ಯನವರು ಯಾಕೆ ಬಾಬು ಜಗಜೀವನ್ ರಾಮ್ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಒಳಗಡೆ ಆ ಒಂದು ಕಟ್ಟಡವನ್ನ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ವಿದ್ಯುತ್ ಉಪಕರಣಗಳು ಎಲ್ಲಂದ್ರೆ ಅಲ್ಲೇ ಬಿಚ್ಚೋಗಿದ್ದಾವೆ. ಹಾಗಾಗಿ ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಚ್ ಆಂಜನೇಯನವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಒಂದು ಬಾಬು ಜಗಜೀವನ್ ರಾಮ್ ಭವನವನ್ನು ನಿರ್ಮಾಣ ಮಾಡಲು ಮುಂದಾಗ್ತಾರೆ. 10 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಸೊ ಬಿಡುಗಡೆ ಮಾಡಿದ ನಂತರದಲ್ಲಿ ಅದು ಕಾಮಗಾರಿ ಈಗ ಸದ್ಯಕ್ಕೆ ಅರ್ಧದಲ್ಲಿ ನಿಂತಿದೆ. ಚಿಕ್ಕೋಡಿಯ ಹರಿನಗರದಲ್ಲಿರುವ ಸಾರ್ವಜನಿಕ ಈಜುಕೊಳ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಿದೆ. 6 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವ ಈ ಈಜುಕೊಳದ ಬಲ್ಬ್, ವೈರ್ ಸಾಮಗ್ರಿಗಳ ಕಳ್ಳತನವಾಗಿದೆ. ಇದೀಗ ಈ ಈಜುಕೊಳ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕ ಇದನ್ನ ಸ್ವಿಮ್ಮಿಂಗ್ ಪೂಲ್ ಮಾಡಿದಾರ್ರಿ. ಸಾರ್ವಜನಿಕ ನಡೆಸಲ್ರಿ, ಏನು ತೊಂದರೆ ಇಲ್ಲ. ಆದ್ರೆ ಏನಾಗೈತ್ರಿ, ಇಲ್ಲಿ ಸುತ್ತೂರಿ ಕಂಪೌಂಡ ಕಟ್ಟಿಲ್ಲ. 2 ವರ್ಷ ಆಯ್ತು ಇಲ್ಲಿಂದ ಕಂಪ್ಲೀಟ್ ಐತಿ. ಹರಿನಗರ ಚಿಕ್ಕೋಡಿ ಒಳಗೆ ಇದೊಂದು ಸ್ವಿಮ್ಮಿಂಗ್ ಪೂಲ್ ಎಲ್ಲರಿಗೂ ಭಾಳ ಅನುಕೂಲ ಆಗೈತಿ. ಎಷ್ಟೋ ಜನ ಬೇಸಿಗೆ ಇದಕ್ಕೆ ಹುಡುಗರು ಬಂದು ಇಲ್ಲಿ ಕಲ್ತಾರು. ಈಗ ಈ ಬೇಸಿಗೆ ಇದಕ್ಕೂ ನಾವು ಸ್ವಲ್ಪ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಅನುಕೂಲ ಆಗ್ತೈತಿ. ಸುಸಜ್ಜಿತವಾಗಿ ಮೇಂಟೈನ್ ಮಾಡಿ ಈ ಬೇಸಿಗೆಗೆ ಎಲ್ಲರಿಗೂ ಅನುಕೂಲ ಆಗೋಂಗೆ ಮಾಡಿದ್ರೆ ನಮ್ಮ ಹರಿನಗರ. ಸಮುದ್ರದ ಬಳಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದ ಘಟನೆ ಅಂಡಮಾನ್ನಲ್ಲಿ ನಡೆದಿದೆ. ಪವರ್ ಹನ್ಸಾ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವಾಗಿದ್ದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಇನ್ನು ದೆಹಲಿ ವಿಮಾನ ನಿಲ್ದಾಣದಲ್ಲೂ ತುರ್ತು ಭೂಸ್ಪರ್ಶವಾಗಿದೆ. ದೆಹಲಿ ಲಡಾಖ್ ಮಧ್ಯೆ ಪ್ರಯಾಣಿಸುವ ಸ್ಪೈಸ್ ಜೆಟ್ ವಿಮಾನದಲ್ಲಿ ತಾಂತ್ರಿಕ ತೊಂದರೆ ಉಂಟಾಗಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಕಲಬುರಗಿ ವಿಶ್ವವಿದ್ಯಾಲಯದ ಚಿನ್ನದ ವಿದ್ಯಾರ್ಥಿಗಳ ಸಾಧನೆಗೆ ಚಪ್ಪಾಳೆಯ ಸುರಿಮಳೆ ಸಿಕ್ಕಿದೆ. ಕಲಬುರಗಿ ತಾಲೂಕಿನ ಜಂಬಗ ಗ್ರಾಮದ ರೈತನ ಮಗಳಾದ ಚೆನ್ನಮ್ಮ ಕನ್ನಡ ವಿಭಾಗದಲ್ಲಿ 11 ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಕೂಲಿಕಾರನ ಮಗನಾದ ರಾಹುಲ್ 9 ಚಿನ್ನವನ್ನ ಪಡೆದುಕೊಂಡಿದ್ದಾರೆ. ಸದ್ಯ ರಾಜ್ಯಪಾಲರಿಂದ ಚಿನ್ನದ ಪದಕ ಪಡೆದು ಚಿನ್ನದ ವಿದ್ಯಾರ್ಥಿಗಳು ಸಂತಸ ಹಂಚಿಕೊಂಡಿದ್ದಾರೆ. ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ 78ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಜಯಲಲಿತಾ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಬೃಹತ್ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ದೈವದ ಅವಹೇಳನ ಆರೋಪ ಸಂಬಂಧ ಇವತ್ತು ಹೈಕೋರ್ಟ್ನಲ್ಲಿ ನಟ ರಣವೀರ್ ಸಿಂಗ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಆಯಿತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆದಿದ್ದು, ರಣವೀರ್ ಸಿಂಗ್ ಪರವಾಗಿ ಹಿರಿಯ ವಕೀಲ ಸಜ್ಜನ್ ಪೂವಯ್ಯ ಹಾಗೂ ಸರ್ಕಾರದ ಪರ ವಕೀಲ ಜಗದೀಶ್ ವಾದ ಮಂಡಿಸಿದ್ದು, ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಮುಂದಿನ ಸೋಮವಾರ ಸಂಜೆ 4ಕ್ಕೆ ಮುಂದೂಡಿಕೆ ಮಾಡಿದ್ದು, ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ವಿಚಾರಣೆಗೆ ಸಹಕರಿಸುವಂತೆ ರಣವೀರ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹುಬ್ಬಳ್ಳಿಯ ಕೆಎಸ್ಸಿಎ ಮೈದಾನದಲ್ಲಿ ರಣಜಿ ಫೈನಲ್ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಜಮ್ಮು ಕಾಶ್ಮೀರ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿದೆ. ಜಮ್ಮು ಕಾಶ್ಮೀರ ಪರ ಯಾಫೀರ್ ಹುಸೇನ್ ಹಾಗೂ ಶುಭಂ ಉತ್ತಮ ಆರಂಭ ಕೊಟ್ಟಿದ್ದಾರೆ. ಆರಂಭದಲ್ಲೇ ಜಮ್ಮು ವಿಕೆಟ್ ಕಳೆದುಕೊಂಡಿದ್ದಾದರೂ ಕೂಡ ಆ ಬಳಿಕ ಪುಟಿದೆದ್ದಿದೆ. ಸದ್ಯ 2 ವಿಕೆಟ್ ಕಳೆದುಕೊಂಡಿರೋ ಜಮ್ಮು ಟೀಮ್ 172 ರನ್ ಗಳಿಸಿದೆ.